ಇಲ್ಲಿ ಈಗಾಗಲೇ ಭಾರಿ ದೊಡ್ಡ ಪ್ರಮಾಣದ ಧರೆ ಕುಸಿತ ಆಗಿರುವಂಥದ್ದು. ವಯನಾಡ್ ಇರ್ಬೋದು, ಶಿರು ಇರ್ಬೋದು, ಈ ಅಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿನ ಜನರು ಕೂಡ ತುಂಬ ಭಯದಲ್ಲಿದ್ದಾರೆ. ಸುತ್ತಮುತ್ತ ಬಾರಿ ಕೋಡಿ ಜರಿದು ಕೂಡ ಇಲ್ಲಿ ಕುಲ್ಲಿಯರ ಕೋಡಿಗೆ ತುಂಬ ಅಪಾರ ನಷ್ಟ ಆಗಿದೆ. ಈ ರೋಡ್ ಕೂಡ ಬ್ಲಾಕ್ ಆಗಿದೆ. ತುಂಬ ಜನ ಹೋಗುವಂಥ ದಾರಿ ಇದೆ. ಬೇರಿಕೆ ಎಂಬಂಥ ಸ್ಥಳದಲ್ಲಿದ್ದೇವೆ. ಪುತ್ತೂರು ಗ್ರಾಮಾಂತರ ವ್ಯಾಪ್ತಿಗೆ ಬರುವಂಥದ್ದು. ಇಲ್ಲಿ ಈಗಾಗಲೇ ಭಾರಿ ದೊಡ್ಡ ಪ್ರಮಾಣದ ಧರೆ ಕುಸಿತ ಆಗಿರುವಂಥದ್ದು. ಧರೆ ಕುಸಿತದ ಮೊದಲ ಹಂತ ಅಂತ ಹೇಳ್ಬೋದು. ಯಾಕೆಂತ ಕೇಳಿದರೆ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಬಿದ್ದಿರುವಂಥದ್ದು. ಮಣ್ಣು ಬಿದ್ದದರ ಪರಿಣಾಮವಾಗಿ ಇಲ್ಲಿ ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆ ಕೂಡ ಸಂಪೂರ್ಣವಾಗಿ ಸುಮಾರು ಒಂದು 50ರಿಂದ 60 ಮೀಟರ್ಗಳ ದೂರದಲ್ಲಿ 100 ಮೀಟರ್ವರೆಗೆ ರಸ್ತೆಯಲ್ಲಿ ಮಣ್ಣಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ವಿಶೇಷವಾಗಿ ಇಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ಇನ್ನಷ್ಟು ಮಳೆ ಬಂದಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಧರೆ ಕುಸಿತ ಇಲ್ಲಿ ಸಂಭವಿಸುವಂಥ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣ್ತಾ ಇದೆ. ಯಾಕೆಂತ ಕೇಳಿದರೆ ಇಲ್ಲಿನ ಕ್ಲೈಮೇಟ್ ಮತ್ತು ಇಲ್ಲಿನ ಮಣ್ಣಿನ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ ಅದು ಶೇಡಿ ಮಿಶ್ರಿತವಾದಂಥ ಮಣ್ಣು. ಅದರಿಂದಾಗಿ ದೊಡ್ಡ ಪ್ರಮಾಣದಲ್ಲಿ ಧರೆ ಕುಸಿತ ಸಂಭವಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಸ್ಥಳದಲ್ಲಿದೆ. ಈಗಾಗಲೇ ಇಲ್ಲಿಗೆ ತಾಲೂಕಾಡಳಿತ, ಜಿಲ್ಲಾಡಳಿತದ ಸಿಬ್ಬಂದಿಗಳು ಭೇಟಿ ನೀಡ್ತಾ ಇದ್ದಾರೆ ಮತ್ತು ಇಲ್ಲಿಗೆ ಬೇರೆ ಬೇರೆ ಜನಪ್ರತಿನಿಧಿಗಳು ಭೇಟಿ ನೀಡ್ತಾ ಇದ್ದಾರೆ. ಹೇಗಿದೆ ಇಲ್ಲಿನ ಪರಿಸ್ಥಿತಿ ಬನ್ನಿ ನೋಡ್ಕೊಂಡು ಬರುವ. ನಿಮಗೆ ಮಣ್ಣು ಕೆಳಗೆ ಹೋಗ್ತದೆ, ನಿಲ್ಲಿಕ್ಕಿಲ್ಲ. ಇಲ್ಲಿದ್ರೆ ಇಟಾಚಿಯಲ್ಲಿ ತೆಗೆದು ಎಲ್ಲಿಯಾದ್ರೂ ದೂರ ಕಡೆ ಎಲ್ಲಿಯಾದ್ರೂ ಆಗ್ತದೆ. ಅದಾಗಿದ್ರೆ ಪುನಃ ಅಲ್ಲಿ ಜಾರಿದ್ರೆ ಈಗ ತೆಗೆಯಿದ್ರೆ ಕೆಳಗೆ ಹೋಗ್ಬೋದು, ತೆಗೆದ್ರೆ ಅಲ್ಲಿಗೆ ಬಿಡ್ಬೋದು. ತೆಗೆಯಿದ್ರೆ ಕೆಳಗೆ ಹೋಗ್ತದೆ. ಅಲ್ಲ, ಒಂದು ಈಗ ನಾನು ಹೇಳೋದು, ಈ ಮಣ್ಣನ್ನು ಇಲ್ಲಿ ಹಾಕಬಾರ್ದು, ಬೇರೆ ಕಡೆ ಶಿಫ್ಟ್ ಮಾಡಬೇಕು ದೂರಕ್ಕೆ. ಎಲ್ಲಿಯಾದರೂ ನೀವು ಈಚೆ ಮಣ್ಣು ಹಾಕಿದರೆ ಅದು ಪುನಃ ಕೆಸರಾಗಿ ಹೋಗ್ತದೆ. ಇಲ್ಲಿ ಅಲ್ಲಿ ಮನೆ ಉಂಟಲ್ಲಿ ಕೆಳಗಡೆ, ಅದು ಅಪಾಯ. ಇಲ್ಲದಿದ್ದರೆ ನಿಮಗೆ ಸುಲಭ ಇತ್ತು, ನಾನು ಅದೇ ಹೇಳಿದ್ದೆ. ಅದಕ್ಕೆ ಅವ್ರು ಹೇಳಿದ್ದು ಅಲ್ಲಿ ಕೆಳಗೆ ಮನೆ ಉಂಟು ಅಂತೇಳಿ. ನೀವು ಹಿಟಾಚಿ ಅಲ್ಲಿ ಇದು ಮಾಡಿ ಲಿಫ್ಟ್ ಮಾಡಿ ಅದನ್ನು ಟಿಪ್ಪರಲ್ಲಿ ಕೊಂಡೋಗಿ ಹಾಕ್ಬೇಕು. ಇಲ್ಲಿ ಅಲ್ಲ, ಜಾಗ ಉಂಟು ಹಾಕಲಿಕ್ಕೆ ಬೇಗ ಆಚೆ. ಎಷ್ಟು ಕ್ವಾಂಟಿಟಿ ಉಂಟು ನೋಡಿದರೆ ಅದು? ಒಂದು 55 ಮೀಟರ್, ಸುಮಾರು ಒಂದು 100 ಮೀಟರ್ ಆಗ್ತದೆ. 60 ಮೀಟರ್ ಅಂತ ಡ್ರೋನ್ ಅಳತೆ ಮಾಡ್ತೀವಿ. ಅಷ್ಟೇ ಇರುತ್ತೆ. ಅದೇ 54 ಮೀಟರ್ಸ್ ಎಕ್ಸಾಕ್ಟ್ ಸಿಗ್ತದೆ. ಸ್ವಲ್ಪ ಆ ಕಡೆ ಇರ್ಬೋದು, ಇರೋದಿಲ್ಲ, ಎಕ್ಸಾಕ್ಟ್ ಅಷ್ಟೇ ಇರ್ತದೆ. ಪಂಚಾಯತ್ ಅವರ ಡೈರೆಕ್ಷನ್ ತಗೊಂಡು ಅದು ಏನಂತ ಮಾಡ್ತೇವೆ. ಪಂಚಾಯತ್ ಇದ್ದಾರಲ್ಲ ಪಿ ಡಿ ಒ, ನಿಮಗೊಂದು ಸ್ವಲ್ಪ ದುಡ್ಡು ಬರ್ತಲ್ಲ ಈ ಬರ ತೆಗಿಲಿಕ್ಕೆಲ್ಲ. 25,000 ಏನೋ ಎಷ್ಟು? 15? ಅಲ್ಲ, ಇದಕ್ಕೆಲ್ಲ ಮೇನ್ ರೋಡು ಇದಕ್ಕೆ ಅಂತೇಳಿ ಸ್ವಲ್ಪ ಏನಾದರೂ ಬೇರೆ ನಿಮಗೆ? ನಮಗೆ ಇಯರ್ಲಿ ರೋಡ್ ಮೇಂಟೆನೆನ್ಸ್ ಮಾತ್ರ ಸರ್ ಬರುವಂಥ. ಆ್ಯಕ್ಚುಲಿ ಪ್ಯಾಚು ಕೆಲಮಿಟಿ ಫಂಡ್ ಉಂಟಲ್ಲ, ಕೆಲಮಿಟಿಯಲ್ಲಿ ಕೇಳ್ತೇವೆ. ತಹಸೀಲ್ದಾರ್ ಹತ್ರ ಕೇಳಿ ರೋಡು ಮೇನ್ ರೋಡ್ ಅಂತೇಳಿ ಹಾಗೆ ಇದು ಹೌದು. ಅಲ್ಲ, ಯಾಕಂದರೆ ಅದು ನೋಡಿ ಹೇಗುಂಟು ಅಂತೇಳಿ. ಇನ್ನು ಮಳೆ ಬಂದರೆ ಪುನಃ ಅದು ಕೆಳಗೆ ಮನೆಗೆ ಡ್ಯಾಮೇಜ್ ಆಗ್ಬಾರ್ದಲ್ಲ, ಕೆಸರಾಗಿ ಇದಾಗಬಾರ್ದು. ಬೇರಿಕೆಯಲ್ಲಿ ಏನು ಗುಡ್ಡ ಕುಸಿತ ಆಗಿದೆ ಆ ಸ್ಥಳಕ್ಕೆ ಮಾಜಿ ಶಾಸಕರಾದಂಥ ಸಂಜೀವ್ ಮಠಂದೂರ್ ಅವರು ಭೇಟಿ ನೀಡಿದ್ದಾರೆ. ಸಂಜೀವ್ ಮಠಂದೂರ್ ಅವರೇ, ಇಲ್ಲಿನ ಪರಿಸ್ಥಿತಿ ಹೇಗಿದೆ, ಹೇಗೆ ಅನಿಸ್ತಾ ಇದೆ? ಇವತ್ತು ನಮ್ಮ ಪುತ್ತೂರು ತಾಲೂಕಿನ ಬನ್ನೂರು ಗ್ರಾಮ ಪಂಚಾಯಿತಿಗೆ ಒಳಪಟ್ಟಂಥ ಈ ಬೇರಿಕೆ ಎಂಬಲ್ಲಿ ಇವತ್ತು ಸೇಡಿಯಾಪಿಂದ ನಮ್ಮ ಬೇರಿಕೆಯಾಗಿ ಇವತ್ತು ಪಡ್ನೂರು ಮುಖಾಂತರ ಹಾದು ಹೋಗುವಂಥ ಈ ಒಂದು ಪ್ರಧಾನಮಂತ್ರಿ ಸಡಕ್ ರಸ್ತೆ ಒಂದು ಸರ್ವಋತು ರಸ್ತೆಯಾಗಿ ಕಳೆದ 4-5 ವರ್ಷದಲ್ಲಿ ಮೂಡಿಬಂದು
ಭಾಳಷ್ಟು ವಾಹನಗಳು ಇವತ್ತು ಇಲ್ಲಿಂದ ಓಡಾಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿಯ ಆ ಒಂದು ಧರೆ ಕುಸಿದು ರಸ್ತೆ ಪೂರ್ತಿ ಇವತ್ತು ಬಂದಾಗಿದೆ. ಯಾವುದೇ ವಾಹನ ಸವಾರರಿಗೂ ಮತ್ತು ಪಾದಚಾರಿಗಳಿಗೂ ಹೋಗದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಕೇಂದ್ರ ಸರ್ಕಾರದ NDRF ಇರ್ಬೋದು, ರಾಜ್ಯ ಸರ್ಕಾರದ SDRF ಇರ್ಬೋದು, ಆ ಪ್ರಾಕೃತಿಕ ವಿಕೋಪ ನಿಧಿ ಅಡಿಯಲ್ಲಿ ಇದನ್ನು ತಕ್ಷಣ ಸ್ಥಳೀಯಾಡಳಿತ ನಮ್ಮ ಪಂಚಾಯತ್ ಇರ್ಬೋದು, ಇಲ್ಲದಿದ್ದರೆ ತಾಲೂಕು ಆಡಳಿತ ಇರ್ಬೋದು, ಇದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಹೋಗಲಿಕ್ಕೆ ಅನುವು ಮಾಡಿಕೊಡಬೇಕು. ಅದೇ ರೀತಿಯಲ್ಲಿ ಇವತ್ತು ಇಡೀ ತಾಲೂಕಲ್ಲಿ ಅಲ್ಲಲ್ಲಿ ಇವತ್ತು ಧರೆ ಕುಸಿತ ಆಗಿ ಒಂದಷ್ಟು ಜೀವಹಾನಿ ಆಗದೇ ಇದ್ದರೂ ಇವತ್ತು ಸಾಕು ಪ್ರಾಣಿಗಳ ಇವತ್ತು ಸಾವಾಗಿದೆ. ಮುಂದಿನ ದಿನಗಳಲ್ಲಿ ಯಾರ್ಯಾರು ಆ ಧರೆಯ ಬದಿಯಲ್ಲಿ ಮನೆ ಕಟ್ಟಿಕೊಂಡು ಕಟ್ಟಿಯಲ್ಲಿ ದನಗಳನ್ನು ಕಟ್ತಾರೋ ಅವರು ಮುಂಜಾಗ್ರತಾ ಕ್ರಮವಾಗಿ ತಕ್ಷಣ ಅಲ್ಲಿಂದ ತೆರವುಗೊಳಿಸಿ ಮಳೆ ನಿಂತ ಮೇಲೆ ಆ ಪ್ರಾಕೃತಿಕ ವಿಕೋಪಗಳು ಆಗುವುದಿಲ್ಲ ಅಂತೇಳಿ ಖಾತ್ರಿ ಆದಮೇಲೆ ಅಲ್ಲಿ ವಾಸ್ತವ್ಯ ಹೂಡುವಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡಬೇಕು. ಒಟ್ಟು ಇದರ ಬಗ್ಗೆ ಇವತ್ತು ಗ್ರಾಮ ಪಂಚಾಯತ್ ಮೈಕ್ ಅನೌನ್ಸ್ಮೆಂಟ್ ಮಾಡಿ ಈ ಮುಂಜಾಗ್ರತಾ ಕ್ರಮದ ಬಗ್ಗೆ ಇವತ್ತು ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಬೇಕು. ಸ್ಥಳೀಯಾಡಳಿತ ಸಂಸ್ಥೆ ಒಟ್ಟಿಗೆ ಕಂದಾಯ ಇಲಾಖೆ ಕೂಡ ಕೈ ಜೋಡಿಸಬೇಕು. ಎಲ್ಲರಿಗೂ ಇವತ್ತು ಈ ಒಂದು ಮಾಹಿತಿಯನ್ನು ನೀಡಿ ಯಾವುದೇ ಜೀವಹಾನಿ ಮತ್ತು ನಮ್ಮ ದನಕರುಗಳು ಹಾನಿಯಾಗದಾಗಿ ನೋಡಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ದಿನದ 24 ಗಂಟೆಯು ನಮ್ಮ ಸ್ಥಳೀಯಾಡಳಿತಗಳು ಇವತ್ತು ಹೈ ಅಲರ್ಟ್ ಆಗಬೇಕು. ಅದೇ ರೀತಿಯಲ್ಲಿ ಅಲ್ಲಲ್ಲಿ ಅನಿವಾರ್ಯ ಬಿದ್ದರೆ ಇವತ್ತು ಪುನರ್ವಸತಿ ಕೇಂದ್ರಗಳನ್ನು ಕೂಡ ಮಾಡುವಂಥ ಕೆಲಸಗಳನ್ನು ಮಾಡಬೇಕು, ಕಾಳಜಿ ಕೇಂದ್ರಗಳನ್ನು ಮಾಡಬೇಕು. ಈ ಎಲ್ಲ ಕೆಲಸಗಳು ಮಾಡಿದಾಗ ಖಂಡಿತ ಜನ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ. ಬಹುಶಃ ಈ ವರ್ಷ ನಾವು ಕಂಡು ಕೇಳರಿಯದಂಥ ಆ ಕುಂಭದ್ರೋಣ ಮಳೆಯಾಗಿದೆ. ನಿರಂತರವಾಗಿ ದಿನದ 24 ಗಂಟೆ ಈ ಮಳೆ ಸುರಿಯುವುದರಿಂದ ಇನ್ನಷ್ಟು ಆಗದ ಹಾಗೆ ನೋಡಿಕೊಳ್ಳುವ ಕೆಲಸವನ್ನು ಕೂಡ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ತುಂಬ ದೊಡ್ಡ ಗುಡ್ಡ ಇದೆ. ಇನ್ನೂ ಬಂದರೆ ಈ ಮಣ್ಣು ಜಾರಿ ಕೆಳಗೆ ಹೋಗುತ್ತೆ. ಸ್ವಲ್ಪ ಆಚೆ ಇದೆ ಸ್ಟಿಲ್ ರೆಸ್ಟ್ ನೋಡಿದ್ರೆ ಎಲ್ಲ ಅನುಕೂಲದಲ್ಲಿ ಹೇಗೆ ಆಗಿದೆ, ಜೀವನ ಸುಖ ಉಳಿಸುವಂಥ ಕೆಲಸ ಪ್ರಮುಖ. ಅದಕ್ಕೆಲ್ಲ ಒಂದು 2-3 ದಿನಕ್ಕೆ ನೀವು ಒಂದು ಕಾಳಜಿ ಕೇಂದ್ರ ಇದೆ. ಓಕೆ, ಅದು ನಿಮ್ಮದು ಯಾರು ರಿಲೇಟಿವ್ ಆ ಥರ ಅಲ್ಲಿ ಹೋಗ್ಬೋದು. ಅಲ್ಲಿ ಶಾಲೆ ಸಿಬ್ಬಂದಿಗಳು ಸಹಕಾರವನ್ನು ನೀಡ್ತಾರೆ. ಯಾವ ಶಾಲೆ? ನಿರಂತರವಾಗಿ ಮಳೆ ಬರ್ತಾ ಇದೆ. ಇವತ್ತು ಕೂಡ ಮಳೆ ಗಾಳಿ ಬರ್ಬೋದು ಅಂತ ನಮಗೆ ಅಲರ್ಟ್ ಬಂದಿದೆ. ಸೊ ಅಪಾಯವನ್ನು ತಗೊಳ್ಳಿಕ್ಕೆ ಹೋಗ್ತಿಲ್ಲ. ದಯವಿಟ್ಟು ಮಕ್ಕಳಿದ್ದಾರೆ, ದಯವಿಟ್ಟು ಅಪಾಯವನ್ನು ಸ್ವಲ್ಪ ಶಿಫ್ಟ್ ಮಾಡಿಸಿ ಮಣ್ಣು ತೆಗೆದಿದ್ರೆ ಇನ್ನೂ ಜಾಗ್ರತೆ ಮಾಡ್ಬೋದು. ಅಲ್ಲ, ಅವ್ರು ಹೇಳಿದಂತೆ ದಿಸ್ ಇಸ್ ದ ಸ್ಟ್ರೆಚ್ ವಿಡಿಯೋ. ಇದು ಇಲ್ಲಿಂದ ಸ್ಲೈಡ್ ಆಗಿರೋದು. ಇದೀಗ ನಾವು ನಿಂತಿರೋ ಪೊಸಿಷನ್. ಆ ಕಡೆ ರಸ್ತೆ, ಈ ಕಡೆ ರಸ್ತೆ. ಸುಮಾರು ಒಂದು 56 ಮೀಟ್ರಷ್ಟು ನಿಮಗೆ ಇದು ಸಿಗ್ತದೆ, ಸ್ಟ್ರೆಚ್ ಸಿಗ್ತದೆ ಡ್ರೋನಲ್ಲಿ ನೋಡಿದಾಗ. ಅಲ್ಲ, ಇನ್ನೊಮ್ಮೆ ಕುಸಿತ ಆಗಿದ್ರೆ ಇದು ಕೂಡ ಹೌದು ಸರ್, ಕೆಳಗೆ ಹೋಗ್ತದೆ, ಪುಷ್ ಆಗ್ತಾ ಉಂಟು ನೋಡಿ. ಈ ರೀಜನ್ ನೋಡಿ, ಇಲ್ಲಿ ಈಗ ಸ್ಲೈಡಿಂಗ್ ಆಗೋದಿಲ್ಲ, ಹೀಗೆ ಹೋಗೋದು ಮಣ್ಣುಗಳು. ಹಾಗೆ ಕೆಳಗಿಂದ ಜಾರೋದು. ಈಗ ಅಡ್ಡ ಬೀಳುವ ಬಾರಿ ಕಡಿಮೆ. ಅಡಿ ಮಣ್ಣು ಲೋಸ್. ಎಷ್ಟು ನೋಡ್ಬೋದು ಸರ್, ಮನೆ ಈ ರೀಜನ್ ಇನ್ನೂ ಬೀಳೋ ಸ್ಥಿತಿಯಲ್ಲಿ ಇದೆ ನೋಡಿ. ಈ ಕಡೆ ಸಹ ಡೇಂಜರ್ ಸರ್. ಇದು ಮೇಲ್ಗಡೆ ಅಲ್ಲಿ ನೀರಿಗೆ ಸ್ಟಾಕ್ ಆಗ್ತದೆ ಸರ್. ಅಲ್ಲಿ ನೀರು ಸ್ಟಾಕ್ ಆಗಿ ಅದು ಒಳಗೆ ಹೋದ್ರೆ ಎಲ್ಲ ಬರ್ಬೋದು. ಈ ಕಡೆ ಸಾಫ್ಟ್ ಸಾಯಿಲ್. ಹೌದೌದು. ಎಷ್ಟು ಮಳೆ ಬಂದ್ರೆ ಮಡಕೆ ಎಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡೋ ಸಾಯಿಲ್ ಅಂತ. ಆವೆ ಮಣ್ಣು. ಇಂಜಿನಿಯರ್ಗೆ ಒಮ್ಮೆ ಕರಿ. PMJSY ಇವರೇ ಮಾಡಿದ ಮಾರ್ಗ ಮೇಂಟೆನೆನ್ಸ್ ಅಲ್ಲಿ ಇದೆ. ಈಗ ಮಾಡಿಸ್ಲಿಕ್ಕೆ ಇದೆಯಾ? ರೆಡಿ ಉಂಟು ಸರ್. JCB ಇದೆ. JCB ಓಡಿಸ್ಲಿಕ್ಕೆ ಸೇಫ್ ಇದೆಯಾ? ಆ ಕಡೆ ಸೇಫ್ ಇದೆ ಸರ್. ಅವನು ಸಿಕ್ಕೋಬಾರ್ದಲ್ಲ. ಅದೇ ಮೇಡಮ್ ಅರ್ಥ ಇದೆಲ್ಲ, ಎಲ್ಲ ನೋಡ್ಬಿಟ್ಟು ಮಾಡ್ಬೇಕು. ಸೇಫ್ಟಿ ನೋಡಿ ನೋಡ್ಬೇಕು. ತಮ್ಮ ಹತ್ರ ಡಿಸ್ಕಷನ್ ಮಾಡಿ ನೋಡುವ. ನಂತರ ಡಿಸ್ಕಷನ್ ಮಾಡಿ, ಬಟ್ ಇಂಜಿನಿಯರಿಂಗ್ ಒಪ್ಪಿನ ನಿಮ್ಮಿಂದ ಬರಬೇಕು. ಬೇಕಿದ್ರೆ ನಾನು ಕಾಲ್ ದಿ PWD ಇಂಜಿನಿಯರ್ಸ್. ಬೇಡ ಸರ್, ಅದು ಬೇಡ. ಕರೆದಿದ್ರೆ ಬೆಟರಪ್ಪ. ತುಂಬ ಇಲ್ಲಿ ಜಾಸ್ತಿ ಇಲ್ಲಿಂದ 200 ಕಾಲ್ಸ್. ಅದು JCB ಈಗ ಓಡಾಡ್ಸಿದ್ರೆ ಅದು ಸೇಫ್ ಇದೆಯಾ ಇಲ್ವೋ, ಇಲ್ಲಿಂದ ಮಣ್ಣು ತೆಗೆಯುವಾಗ ಇನ್ನು ಆ ಕಡೆ ಈ ಕಡೆ ಶೇಕ್ ಆಗಿ ಜಾಸ್ತಿ ಬೀಳಕ್ಕೆ ಶುರು ಆಗುತ್ತೆ. ಸ್ವಲ್ಪ ಇಂಜಿನಿಯರ್ಸ್ ಬರಲಿ, ಒಪಿನಿಯನ್ ತೊಗೊಂಡು ನನಗೆ ಮೀಟಿಂಗ್ ಇದೆ, ಹೋಗ್ತೀನಿ. ನೀವು ನನಗೆ ಕಾಲ್ ಮಾಡಿ ತಿಳಿಸಿ. ನೀವು BA ಯಾರು? ನೀವು? ಹಾಂ, ಕನಿಷ್ಕ. ಇಲ್ಲಿ ಇದು ನಮ್ಮ ಕೊಡ್ನೂರದಲ್ಲಿ, ಬನ್ನೂರು ಗ್ರಾಮ ಪಂಚಾಯತ್ಗೆ ಬರುತ್ತೆ ಅಂತ.
ಸೊ ಅಲ್ಲಿ ತುಂಬ ದೊಡ್ಡ ಭೂಕುಸಿತ ಆಗಿದೆ ಒಂದು. ಓಕೆ, ಸ್ವಲ್ಪ ನಾನು ಸೈಡ್ಗೆ ಬಂದಿದ್ದೀನಿ. ಇಟ್ಸ್ ಲಿಟಲ್ ಕನ್ಫ್ಯೂಸಿಂಗ್, ಯಾಕೆಂದರೆ ಈ ಕಡೆ ಫುಲ್ ಒಂದು ಗಾರ್ ಥರ ಇದೆ, ಹೊಂಡ ಏನಿಲ್ಲ, ಅದು ದಾರಿ ಇದೆ. ದಾರಿ ಒಂದು ಕಡೆ ಲೆಫ್ಟ್ ಕಡೆ ಎಡಗಡೆ ಗುಡ್ಡ ಕುಸಿತ ಆಗ್ತಾಯಿದೆ, ಈಗ ಕೂಡ ಆಗ್ತಾಯಿದೆ, ತುಂಬ ನೀರು ಕೂಡ ಹರಿತಾ ಇದೆ. ಓಕೆ, ಇಲ್ಲಿ JCB ಅವರು ತಂದು ಇಟ್ಟಿದ್ದಾರೆ, ಬಟ್ ಅದು ಈಗ ಮಣ್ಣು ತೆಗೆಸಿದರೆ ಇನ್ನೂ ಶೇಕ್ ಆಗಿ ಇನ್ನೂ ಏನಾದರೂ ಪ್ರಾಬ್ಲಮ್ ಆಗ್ಬೋದು ಅಂತ. ಸೆಸ್ಮಿಕಲಿ ಆ್ಯಕ್ಟಿವ್ ಇದೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. PMGSY ಇಂಜಿನಿಯರ್ ಇದ್ದಾರೆ, ಬಟ್ ನೀವು ಸ್ವಲ್ಪ ಟೀಮ್ ಕರ್ಕೊಂಡು ಬರ್ತೀರಾ? ನಾನು ಲೊಕೇಶನ್ ಕಳಿಸ್ತೀನಿ. ಬನ್ನೂರು, ಪಡ್ನೂರು, ಬೇರಿಕೆ ಬೇರಿಕೆ ಅಂತ ಹೆಸರು. ಬೇರಿಕೆ ನಾನು ಲೊಕೇಶನ್ ಕಳಿಸ್ತೀನಿ. ಸ್ವಲ್ಪ ಬೇಗ ಬಂದುಬಿಟ್ಟು ಅಲ್ಲಿ ಮೇನ್ ಈಗ ಏನು ಸಮಸ್ಯೆ ಅಂತ ನಮಗೆ ಒಂದು ಡಿಸಿಷನ್ ತೊಗೋಬೇಕು, ಇನ್ಫಾರ್ಮ್ ಡಿಸಿಷನ್. ಅಷ್ಟು ವೆದರ್ ಬಿ ಥಿಂಗ್ ಏನು ಡೆಬ್ರಿಸ್ ಬಂದಿದೆ ಅದು ಈಗ ಕ್ಲಿಯರ್ ಮಾಡಬೇಕು ಅಥವಾ ಏನು ಅಂತ. ರೋಡಿಗೆ ಅರ್ಜೆಂಟ್ ಇಲ್ಲ, ರೋಡಿಗೆ ಬೇರೆ ರೂಟ್ ಇದೆ, ಆಲ್ಟರ್ನೇಟ್ ರೂಟ್ ಇದೆ. ಈಗ ಸ್ವಲ್ಪ ಇದು ಸೇಫ್ ಇಲ್ಲ, ಈಗ ರೋಡ್ ಓಪನ್ ಮಾಡಿಸ್ಲಿಕ್ಕೆ ಸೇಫ್ ಇಲ್ಲ. ಬಿಕಾಸ್ ಈಗ ನಾನು ನೋಡ್ತಾ ಇದ್ದೀನಿ ಮೇಲಿಂದ ಇನ್ನೂ ಕೂಡ ಸ್ವಲ್ಪ ಐ ಕ್ಯಾನ್ ಸಿ ಮೂವ್ಮೆಂಟ್ ಇದೆ. ಬ್ಯಾರಿಕೇಡ್ಸ್ ಹಾಕಿ ಸ್ವಲ್ಪ ಕ್ಲೋಸ್ ಮಾಡಿ. ಡೆಬ್ರಿಸ್ ನಾವೇ ಕ್ಲಿಯರ್ ಮಾಡಿದ್ರೆ ಇನ್ನೊಮ್ಮೆ ಅದು ಈ ಡೆಬ್ರಿಸ್ ಒಂದು ಮನೆ ಇದೆ, ಒಂದು 200 ಮೀಟರ್ ಒಳಗೆ ಅವರು ಮಾಡ್ತಾರೆ, ಖಾಲಿ ಮಾಡ್ತಾರೆ. ಓಕೆ, ವೀಕ್ಷಕರು, ನಮ್ಮ ಜೊತೆಗೆ ಈಗ AC ಅವರಿದ್ದಾರೆ. AC ಅವರೇ, ಈಗ ನೀವು ಸ್ಥಳಕ್ಕೆ ಭೇಟಿ ನೀಡಿದ್ದೀರಿ. ಸೊ ಇಲ್ಲಿನ ಪರಿಸ್ಥಿತಿಯನ್ನು ನೋಡುವಾಗ ಏನು ಅನಿಸ್ತಾ ಇದೆ? ತಾಲೂಕಿನಲ್ಲೂ ಬೇರೆ ಬೇರೆ ಕಡೆಗಳಾಗಿದೆ. ಸೊ ತಮಗೆ ಗೊತ್ತಿರೋ ಪ್ರಕಾರ ಈಗ ಒಂದು 3-4 ದಿವಸದಿಂದ ನಿರಂತರವಾಗಿ ಬಾಡಿಗೆಗಿಂತ ಹೆಚ್ಚಿನ ಮಳೆ ಬರ್ತಾ ಇದೆ. ಅದರಿಂದ ಎಲ್ಲ ಕಡೆಗೆ ಇಲ್ಲಿ ಸ್ವಲ್ಪ ಸಾಫ್ಟ್ ಮಣ್ಣು ಇತ್ತು, ಅದು ಸ್ವಲ್ಪ ಮಾಯಿಶ್ಚರ್ ಜಾಸ್ತಿಯಾಗಿ ಬೀಳ್ತಾ ಇದೆ. ಸೊ ಅದರಿಂದ ತಾವು ಹೇಳಿದ ಪ್ರಕಾರ ಈಗ ನಮ್ಮ ತಾಲೂಕು ಒಳಗೆ ಇಲ್ಲಿ ಒಂದು ಪದ್ನೂರದಲ್ಲಿ, ಮತ್ತು ನಮ್ಮ ತೆನ್ಕಿಲ ರೋಡ್ದಲ್ಲಿ, 34 ನೆಕ್ಲಾಡಿದಲ್ಲಿ ಮತ್ತು ಬಿಳಿಪಾಡ್ಯದಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣಕ್ಕೆ ದರ ಕುಸಿತ ಆಗಿದೆ. ಸೊ ಅಲ್ಲಿ ಎಲ್ಲ ಕಡೆ ನಮ್ಮ ಸ್ಟಾಫ್ಸ್ಗಳು ಇದ್ದಾರೆ, ನಮ್ಮ ಪಂಚಾಯತ್ PDO ಇಂದ ಹಿಡಿದು VA, RI, ನಮ್ಮ ಇಂಜಿನಿಯರ್ಸು ಎಲ್ಲ ಕಡೆ ವಿಸಿಟ್ ಮಾಡಿದ್ದಾರೆ. ಸೊ ಇವತ್ತು ಬೆಳಿಗ್ಗೆ ಕೂಡ ಒಂದು ಸುಮಾರು 5:30 ಗಂಟೆಗೆ ನಮಗೆ ಫಸ್ಟ್ ಸುದ್ದಿ ಬಂದಿತ್ತು, ಅಲ್ಲಿ ರೋಡ್ ಬ್ಲಾಕ್ ಆಗಿದೆ ಅಂತ ಹೇಳಿಬಿಟ್ಟು. ಅದು ನಮ್ಮ ಬೈಪಾಸ್ ರೋಡ್ ತೆನ್ಕಿಲಾದಲ್ಲಿ. ಸೊ 6 ಗಂಟೆ ಒಳಗೆ ನಮ್ಮ ತಂಡ ಅಲ್ಲಿ ಭೇಟಿ ನೀಡಿದರು. ನಮ್ಮ ಕಮಿಷನರ್ ಅಲ್ಲಿ ಸ್ಥಳದಲ್ಲಿ ಪ್ರೆಸೆಂಟ್ ಇದ್ದರು, ಉಪಸ್ಥಿತಿದ್ದರು. ಮತ್ತು ಅಲ್ಲಿ ಒಂದು JCB ಸಾಕಾಗೋದಿಲ್ಲ ಅಂತ ನಮಗೆ ಸ್ವಲ್ಪ ತಿಳಿದು ಬಂತು. ಆದ ನಂತರ ನಾವೇ ನ್ಯಾಷನಲ್ ಹೈವೇ ಅಥಾರಿಟಿಗೆ ಕಾಲ್ ಮಾಡಿ, NHPWDಗೆ ಕಾಲ್ ಮಾಡಿ, ಅವರು ಕೂಡ ಭಾಳ ಬೇಗ ಸ್ಪಂದಿಸಿದರು. ಸೊ ಐ ಕಾಲ್ಡ್ ದೆಮ್ ಅರೌಂಡ್ 7:15 ಒಂದು 7:15 ಒಳಗೆ ಅಲ್ಲಿ ನಾವೇ 4 JCB ಮೊಬಿಲೈಸ್ ಮಾಡಿ, ಒಂದು ಎಕ್ಸ್ಕವೇಟರ್ ಮೊಬಿಲೈಸ್ ಮಾಡಿ, ಈಗ ಅಲ್ಲಿ ಕೂಡ ದೊಡ್ಡ ಪ್ರಮಾಣಕ್ಕೆ ಆಗಿತ್ತು. ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ನಾನೆಲ್ಲ ಹೋದಾಗ. ಸೊ ಈಗ ವಾಶ್ ಮಾಡಿ ರೋಡ್ ಅಪಾಯಕಾರಿ ಇದೆ ಅಂತ ಇದೆ ಇಲ್ವೋ ಅಂತ ಖಚಿತಪಡಿಸ್ಕೊಂಡು ಮಾತ್ರ ನಾವೇ ಓಪನ್ ಮಾಡ್ತೀವಿ. ಯಾಕೆಂದರೆ ಅಲ್ಲಿ ಸಿಟಿ ಒಳಗಿಂದ ಒಂದು ಆಲ್ಟರ್ನೇಟ್ ರೂಟ್ ಇದೆ. ಸೊ ಇದು ಮಳೆಗಾಲದಲ್ಲಿ ಜೀವನ ಉಳಿಸುವಂಥ ಕೆಲಸ ಪ್ರಮುಖ ಆಗಿರ್ತದೆ. ಸೊ ಕನ್ವೀನಿಯನ್ಸ್ ಕ್ಯಾನಾಟ್ ಬಿ ಟೇಕಿಂಗ್ ಪ್ರೆಸಿಡೆನ್ಸ್ ಓವರ್ ಸೇಫ್ಟಿ. ಸೊ ಆ ಪಾಲಿಸಿಯಿಂದ ನಾವೇ ಕೆಲಸ ಮಾಡ್ತೀವಿ. ಸೊ ಅಲ್ಲಿ ಕೂಡ ಆ ಗುಡ್ಡ ಈಗಾಗಲೇ ಕೂಡ ಕುಸಿತ ಆಗ್ತಾ ಇದೆ, ಸ್ವಲ್ಪ ನೀರು ಹರಿತಾ ಇದೆ. ಸೊ ಅದರಿಂದ ನಾವೇ ಈಗ ಪೊಲೀಸವರು ಕೂಡ ಬರ್ತಾರೆ, ಅಲ್ಲಿ ಪೊಲೀಸವರು ಮತ್ತು ಸ್ಥಳೀಯ ಸಂಸ್ಥೆಯವರು ಅಲ್ಲಿ ಬಂದು ಒಮ್ಮೆ ಪರಿಶೀಲನೆ ಮಾಡಿ, ಬೇಕಿದ್ರೆ ಅರ್ಧ ಒಂದು ಎಡಗಡೆ ಸ್ವಲ್ಪ ಇಲ್ಲ ಕೂಡ ಈಗಾಗಲೇ ಕೂಡ ಮಣ್ಣು ಜಾರಿತಾ ಇದೆ. ಸೊ ಅದು ನಾವೇ ಕ್ಲೋಸ್ ಮಾಡಿ ಒಂದು ಲೇನ್ ನಾವೇ ಓಪನ್ ಮಾಡ್ಬೋದು, ಬಟ್ ದಟ್ ವಿಲ್ ಬಿ ಡನ್ ಆಫ್ಟರ್ ಥರೋ ಅನಾಲಿಸಿಸ್. ಇಲ್ಲಿ ಈಗ ಪಡ್ನೂರದಲ್ಲಿ ಕೂಡ ತಾವು ಎಲ್ಲ ನೋಡ್ತಾ ಇದ್ದೀರಿ, ಆಲ್ರೆಡಿ ನೀರು ಹರಿತಾ ಇದೆ. ಮತ್ತು ತುಂಬ ಮೇಲೆಗಡೆಯಿಂದ ಇನ್ನು ತುಂಬ ಅಲ್ಲಿ ಮೇಲೆ ಈಗ ಗಿಡಗಳಿವೆ, ತುಕ್ಕ ಜಾಸ್ತಿ ಇದೆ. ಸೊ ಇನ್ನು ಮಳೆ ಬಂದರೆ ಅಲ್ಲಿ ಇನ್ನೊಮ್ಮೆ ಜಾರುವಂಥದ್ದು ಸ್ಲೈಡಿಂಗು ಚಾನ್ಸ್ ಇರ್ತದೆ. ಸೊ JCB ನಮ್ಮ PDO ಅವರು, VA ಅವರು ಸ್ಥಳಕ್ಕೆ ಬಂದು, RI ಅವರು ಬಂದು ಮೊಬಿಲೈಸ್ ಮಾಡಿ ಇಟ್ಟಿದ್ದಾರೆ. ಬಟ್ ಅದು ಎಷ್ಟು ಸೇಫ್ ಅಂತ ಈಗ ಗೊತ್ತಾಗ್ತಾ ಇಲ್ಲ. ಸೊ ಈಗ ನಮ್ಮ ಇಂಜಿನಿಯರಿಂಗ್ PMGSY ಇಂಜಿನಿಯರ್ ಅವರು ಇದ್ದಾರೆ, ಮತ್ತು PWD ಇಂಜಿನಿಯರ್ಸ್ಗೆ ಟೀಮ್ಗೆ ಒಂದು ಕರೆದಿದ್ದೀವಿ. ಅವರು ಬಂದು ಒಮ್ಮೆ ನಮಗೆ ಒಂದು ಪರಿಶೀಲಿಸಿ ಒಂದು ರಿಪೋರ್ಟ್ ಕೊಡಲಿ. ಸೊ ಅವರ ಒಪಿನಿಯನ್ ಪ್ರಕಾರ ನಾವೇ ಮುಂದೆ ಕ್ರಮವನ್ನು ವಹಿಸ್ತೀವಿ. ಇದರ ಜೊತೆಗೆ ಈಗ ತಾಲೂಕಿನಲ್ಲಿ ಇಂಥ ಬೇರೆ ಬೇರೆ ಕಡೆ ಇರುವಂಥ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಜನರಿಗೆ ತಾವು ಎಸ್ಪೆಷಲಿ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ? ನನ್ನ ಮಾಧ್ಯಮ ಮಿತ್ರ ಮೂಲಕ ಅದೇ ನಾನು ನನ್ನ ವಿನಂತಿಯನ್ನು, ಕೋರಿಕೆಯನ್ನು ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ಈಗ ತಮ್ಮೆಲ್ಲರಿಗೂ ಗೊತ್ತಿದೆ, ತುಂಬ ಮಳೆ ಬರ್ತಾ ಇದೆ. ಎಲ್ಲ ಕಡೆ ತೋಡು, ನಮ್ಮ ನದಿಗಳು, ಹೊಳೆಗಳು ತುಂಬಿ ನೀರು ಹರಿತಾ ಇದೆ, ಭೂಕುಸಿತ ಆಗ್ತಾ ಇದೆ, ಧರೆ ಕುಸಿತ ಆಗ್ತಾ ಇದೆ, ಮಡ್ ಸ್ಲೈಡಿಂಗ್ಸ್ ಆಗ್ತಾ ಇದೆ. ಸೊ ಅದರಿಂದ ಇವತ್ತು ಬೆಳಗ್ಗೆ ಕೂಡ IMD ಇಂಡಿಯನ್ ಮೆಟ್ರೋಲಜಿಕಲ್ ಡಿಪಾರ್ಟ್ಮೆಂಟಿಂದ ಒಂದು ಅಲರ್ಟ್ ಕೂಡ ಬಂದಿದೆ. ಸೊ ಅಲರ್ಟ್ ಪ್ರಕಾರ ಯಾರಿಗೆ ತೀರ ಪರಿಸ್ಥಿತಿ ಇಲ್ಲದೆ, ತೀರ ಬೇಕಾಗಿಲ್ಲದೆ, ಅಗತ್ಯ ಇಲ್ಲದೆ ತಾವುಗಳು ದಯವಿಟ್ಟು ಮನೆ ಬಿಟ್ಟು ಹೋಗಬಾರ್ದು, ಮನೆ ಒಳಗೆ ಇರಿ. ಮತ್ತು ಕೆಲವು ಮನೆ ಸ್ವಲ್ಪ ಅಪಾಯಕಾರಿ ಸ್ಥಳಗಳಲ್ಲಿ ಇದೆ. ಬಿಕಾಸ್ ನಮ್ಮ ಎಸ್ಪೆಷಲಿ ಪುತ್ತೂರು ನಗರ ಒಳಗೆ ಒಂದು ಗುಡ್ಡ ಕಾಡು ಬೆಟ್ಟದ ಪ್ರದೇಶ ಇದು.
ಸೊ ಇಲ್ಲಿ ಕೂಡ ಒಂದು ಕೆಳಗೆ ಮನೆ ಇದೆ, ಅವರಿಗೆ ಕೂಡ ಈಗ ನಾವೇ ನೋಟಿಸ್ ಕೊಟ್ಟು ಅವರಿಗೆ ಸ್ವಲ್ಪ ಸೇಫ್ ಸ್ಥಾನಕ್ಕೆ, ಒಂದು ಸುರಕ್ಷಿತ ಸ್ಥಾನಕ್ಕೆ ಸ್ಥಳಾಂತರಿತ ಮಾಡ್ತೀವಿ ಅಂತ ಪ್ರಯತ್ನ ಮಾಡ್ತೀವಿ. ಸೊ ಆ ಥರ ಅಪಾಯಕಾರಿ ಮನೆಗಳಿದ್ದರೆ ನಮ್ಮ ಸ್ಟಾಫ್ ಬಂದು, ಸ್ಥಳೀಯ ಏಜೆನ್ಸಿ ಆಗಲಿ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಆಗಲಿ ಬಂದು ತಮಗೆ ನೋಟಿಸ್ ಕೊಡ್ತಾರೆ. ತಮಗೆ ಸ್ಥಳಾಂತರಿತ ಮಾಡಲಿಕ್ಕೆ ಎಲ್ಲ ಪ್ರಕಾರ ಸಹಕಾರವನ್ನು ನೀಡ್ತಾರೆ. ದಯವಿಟ್ಟು ಅವರು ಹೇಳಿದರೆ ಸ್ವಲ್ಪ ಕೇಳ್ಕೊಳ್ಳಿ, ಅವರೊಂದಿಗೆ ಜಗಳ ಮಾಡೋಕ್ಕೆ ಹೋಗಬೇಡಿ. ಸೊ ಸೇಫ್ಟಿ ಫಸ್ಟ್, ಜೀವನ ಉಳಿಸುವಂಥ ಕೆಲಸ ಆಗಲೇಬೇಕು. ಸೊ ಅದಕ್ಕೆ ಸ್ವಲ್ಪ ಸಹಕಾರವನ್ನು ನೀಡಬೇಕು. ಸೊ ಅಪಾಯಕಾರಿ ಮನೆ ಇದ್ದರೆ ಸ್ವಲ್ಪ 2-3 ದಿವಸ 4 ದಿವಸ ಬೇರೆ ಕಡೆ ಶಿಫ್ಟ್ ಆಗಬೇಕು. ಅಲ್ಲಿ ಕಾಳಜಿ ಕೇಂದ್ರಕ್ಕೆ ಬಂದರೆ ಅಲ್ಲಿ ಎಲ್ಲ ಊಟದ ವ್ಯವಸ್ಥೆ ಅದು ಎಲ್ಲ ನಾವೇ ಸರ್ಕಾರ ವತಿಯಿಂದ ಮಾಡ್ತಾಯಿದ್ವಿ. ಮತ್ತು ಸ್ವಲ್ಪ ಗೊತ್ತಾಗತ್ತೆ ನೋಡಿದರೆ, ತುಂಬ ತೋಡು ತುಂಬಿ ನೀರು ಹರಿತಾ ಇದೆ, ತುಂಬ ನೇರೆ ಇದೆ, ಅಲ್ಲಿ ಕರೆಂಟ್ ಜಾಸ್ತಿ ಇದೆ, ಅಲ್ಲಿ ಹೋಗಬಾರ್ದು, ಮಕ್ಕಳಿಗೆ ಬಿಟ್ಟಬಾರ್ದು. ಈಗ ತಮಗೆ ಗೊತ್ತಿರೋ ಪ್ರಕಾರ ನಾವೇ ಸ್ವಲ್ಪ ವಸ್ತು ಪರಿಸ್ಥಿತಿ ನೋಡಿ ಪ್ರಾಕ್ಟಿಕಲ್ ಆಗಿ ರಜೆಯನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿ ಅವರು ಕೊಡ್ತಿದ್ದಾರೆ. ಸೊ ರಜೆ ಇದ್ದರೆ ಮಕ್ಕಳಿಗೆ ಹೊರಗೆ ಬಿಟ್ಟಬಾರದು, ನೀರು ಹತ್ತಿರ ಬಿಟ್ಟಬಾರದು. ಭೂಕುಸಿತ ಎಲ್ಲಿ ಆಗುವಂಥ ಪರಿಸ್ಥಿತಿ ಇದೆ ಕಾಣ್ತಾ ಇದೆ, ಅಲ್ಲಿ ಗಾಡಿ ತೊಗೊಂಡು ಹೋಗಬಾರದು. ತುಂಬ ಸ್ಪೀಡಲ್ಲಿ ಕೆಲವರು ಹೋಗ್ತಾರೆ, ಅಲ್ಲಿ ಹೋಗಿ ನಿಂತ್ಕೊಂಡು ಸೆಲ್ಫಿ ತೊಗೊಳ್ತಾರೆ. ಅದು ಎಲ್ಲ ಮಾಡಬಾರ್ದು ಅಂತ ತಮ್ಮ ಮೂಲಕ ನನ್ನದು ಕೋರಿಕೆ. ಮತ್ತು ಮಾಧ್ಯಮ ಮಿತ್ರರು ಕೂಡ ಸ್ವಲ್ಪ ಅರಿವು ಮೂಡಿಸುವಂಥ ಕೆಲಸ ಮಾಡಲಿ, ಅಷ್ಟೇ, ಬೇರೆ ಏನಿಲ್ಲ. ಎಸ್, ನಮ್ಮ ಜೊತೆಗೆ ಈಗ ಅರುಣ್ ಕುಮಾರ್ ಪುತ್ತಿಲ ಅವರಿದ್ದಾರೆ. ಎಸ್, ಅರುಣ್ ಕುಮಾರ್ ಪುತ್ತಿಲ ಅವರೇ, ಇದೀಗ ಪುತ್ತೂರು ತಾಲೂಕಿನಲ್ಲಿ ಅನೇಕ ಕಡೆಗಳಲ್ಲಿ ಸ್ಲೈಡಿಂಗ್ ಆಗಿರುವಂಥದ್ದು, ವಿಶೇಷವಾಗಿ ಇವತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಸ್ಲೈಡಿಂಗ್ ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಪ್ರಮುಖವಾಗಿ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸಲಿಕ್ಕೆ 3 ಪ್ರಮುಖ ರಸ್ತೆಗಳು ದಕ್ಷಿಣ ಕನ್ನಡದವರಿಗೆ ಸಿಗುವಂಥದ್ದು, ಒಂದು ಚಾರ್ಮಾಡಿ, ಇನ್ನೊಂದು ಶಿರಾಡಿ, ಮತ್ತೊಂದು ಪುತ್ತೂರು ಮೂಲಕ ಹಾದು ಹೋಗುವಂಥ ಮೈಸೂರಿನ ರಸ್ತೆ. ಸೊ ಈಗ ಏನಾಗಿದೆ ಅಂತ ಹೇಳಿದರೆ, ಶಿರಾಡಿ ರಸ್ತೆ ಸಂಪೂರ್ಣವಾಗಿ ಬಂದಾಗಿದೆ. ಸೊ ಅದರ ಜೊತೆಗೆ ಈಗ ಚಾರ್ಮಾಡಿ ಒಂದಿದೆ, ಪುತ್ತೂರಿನ ಮೂಲಕ ಒಂದು ರಸ್ತೆ ಇತ್ತು, ಈಗ ಪುತ್ತೂರಿನಲ್ಲಿ ಇದಾಗಿ NH ಹೈವೇ ಏನು ಬಂದಾಗಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ? ವಿಪರೀತ ಮಳೆಯಿಂದಾಗಿ ಇವತ್ತು ಇಡೀ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಾದ್ಯಂತ ಭಾರೀ ತೊಂದರೆಗಳು ಆಗಿದೆ. ಇವತ್ತು ವಿಶೇಷವಾಗಿ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆಗಳು ಕೂಡ ಮಣ್ಣು ಕುಸಿತದಿಂದಾಗಿ ಒಂದಷ್ಟು ಸಮಸ್ಯೆಗಳನ್ನು ಈ ಸಂದರ್ಭದಲ್ಲಿ ನಿರ್ಮಾಣ ಆಗಿದೆ. ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆಗಳನ್ನು ಸರಿ ಮಾಡಿಸುವಂಥದ್ದು ಅವರ ಜವಾಬ್ದಾರಿ. ಈ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಜಿಲ್ಲಾಡಳಿತದ ಮೇಲೆ ಒತ್ತಡ ತಂದು ಈ ಎಲ್ಲ ಕೆಲಸ ಕಾರ್ಯಗಳನ್ನು ನಿರ್ವಹಿಸಬೇಕು ಮತ್ತು ಆಗಿರತಕ್ಕಂಥ ಎಲ್ಲ ದುರಂತಗಳಿಗೆ ಒಂದಷ್ಟು ಯಾವ ರೀತಿ ಪರಿಹಾರವನ್ನು ಕೊಡ್ಬೋದು ನಿಟ್ಟಿನಲ್ಲಿ ಯೋಚನೆ ಮಾಡಿ ಪರಿಹಾರವನ್ನು ಕೂಡ ಕೊಡಬೇಕು ಅನ್ನುವಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ. ಸ್ಥಳೀಯರಾಗಿರ್ತಕ್ಕಂಥ ನಾಗೇಶ್ ಅವರಿದ್ದಾರೆ. ಎಸ್, ನಾಗೇಶ್ ಅವರೇ, ಇಲ್ಲಿಯ ಪರಿಸ್ಥಿತಿ ಹೇಗಿದೆ? ಅಧಿಕಾರಿಗಳೆಲ್ಲ ಭೇಟಿ ಕೊಡ್ತಾ ಇದ್ದಾರೆ, ಏನು ಅನ್ನಿಸ್ತಾ ಇದೆ? ಈಗಾಗಲೇ ನಾವು ನೋಡಿದ್ದೇವೆ, ಈ ಪಡ್ನೂರು ಗ್ರಾಮದ ಬೇರಿಕೆಂಬಲ್ಲಿ ಸುಮಾರು 50-60 ಮೀಟ್ರ್ ರಸ್ತೆ ಪೂರ್ತಿಯಾಗಿ ಬಂದಾಗಿದೆ. ದೊಡ್ಡೊಂದು ಗುಡ್ಡ ಜರಿದು ಬಿದ್ದಿದೆ, ಒಂದು ಅಪಾಯ ಸ್ಥಿತಿಯಲ್ಲಿದೆ. ಇಲ್ಲಿ ಕೆಳಗೆ ನೋಡಿದರೆ ಅಲ್ಲಿ ಕೂಡ ಅದು ಪಾತಾಳದಂಥ ಒಂದು ಗುಡ್ಡ ಇದೆ, ಇದು ಜರಿಯುವಂಥ ಸಂದರ್ಭ ಕೂಡ ಇದೆ. ಈಗಾಗಲೇ ಎಲ್ಲ ಇಲಾಖೆಯವರು, ಪಂಚಾಯತ್ ಎಲ್ಲ ಅಧಿಕಾರಿಗಳು, ಪಂಚಾಯತ್ ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ. ಬಂದು ಈಗ AC ಅವರು ಕೂಡ ಬಂದು ಹೋಗಿದ್ದಾರೆ, ತಹಶೀಲ್ದಾರ್ ಕೂಡ ಬಂದು ಹೋಗಿದ್ದಾರೆ. ಆದರೆ ನಮಗೆ ಇಲ್ಲಿ ನಮ್ಮ ಪುತ್ತೂರು ಶಾಸಕರು ಇನ್ನೂ ಕೂಡ ಬಂದಿಲ್ಲ. ಇಷ್ಟೊಂದು ಸಮಸ್ಯೆ ಇದು 9-9:30 ಗಂಟೆಗೆ ಆಗಿದೆ, ಈ ಗಂಟೆ 1-1:30 ಗಂಟೆ ಆಯಿತು, ಇನ್ನೂ ಕೂಡ ನಮ್ಮ ಶಾಸಕರು ಕಾಣ್ತಾ ಇಲ್ಲ. ಈ ಪುತ್ತೂರಿನಲ್ಲಿ ಅಲ್ಲಲ್ಲಿ ಭೂಕುಸಿತ ಆಗ್ತಾ ಉಂಟು, ಅಪಾಯ ಸ್ಥಿತಿಯಲ್ಲಿದೆ. ಆದರೆ ನಮ್ಮ ಇಲ್ಲಿ ಈ ಜನಪ್ರತಿನಿಧಿಯಾಗಿ ಶಾಸಕರು ಇಲ್ಲಿ ಬಂದು ಈ ಸಂದರ್ಭದಲ್ಲಿ ಇಲ್ಲೇ ಇರಬೇಕಿತ್ತು. ಇಂಥ ಒಂದು ದೊಡ್ಡ ದುರಂತ ಸಂದರ್ಭದಲ್ಲಿ ಇಲ್ಲ ಅಂತ ನಮಗೆ ತುಂಬ ನೋವಾಗಿದೆ. ಅದೇ ರೀತಿಯಾಗಿ ತಕ್ಷಣ ಇಲಾಖೆಯವರು ಇದಕ್ಕೆ ಒಂದು ಸ್ಪಂದಿಸಿ ಈ ಮಣ್ಣನ್ನು ಸಂಪೂರ್ಣವಾಗಿ ತೆರವುಗೊಳಿಸಬೇಕು. ಗ್ರಾಮಸ್ಥರಿಗೆ ತುಂಬ ಭಯಭೀತಿಯಾಗಿದ್ದಾರೆ. ಈಗ ವಯನಾಡ್ನಲ್ಲಿ ಇರ್ಬೋದು, ಶಿರೂರು ಇರ್ಬೋದು, ಈ ಅಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿನ ಜನರು ಕೂಡ ತುಂಬ ಭಯದಲ್ಲಿದ್ದಾರೆ. ಹಾಗಾಗಿ ತಕ್ಷಣ ಇಲಾಖೆಯವರು ಸ್ಪಂದಿಸಿ ಇದಕ್ಕೆ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು. ಪುತ್ತೂರಿಗೆ ವಿಶೇಷ ಒಂದು ಅನುದಾನವನ್ನು ಕೊಡುವ ಮೂಲಕ ಜನರಿಗೆ ಒಂದು ಅನುಕೂಲ ಒಂದು ವ್ಯವಸ್ಥೆ ಮಾಡಿಕೊಡಬೇಕಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಎಸ್, ನಾಗೇಶ್ ಅವರೇ, ಧನ್ಯವಾದಗಳು. ನಮ್ಮ ಜೊತೆಗೆ ಈಗ ಸ್ಥಳೀಯರಾಗಿರ್ತಕ್ಕಂಥ ವೆಂಕಟರಮಣ ಭಟ್ರಿದ್ದಾರೆ. ಎಸ್, ವೆಂಕಟರಮಣ ಭಟ್ರೆ, ಇಲ್ಲಿಗ ಅನಾಹುತ ಸಂಭವಿಸುವಂಥದ್ದು, ತಾವು ಈ ಸ್ಥಳದಲ್ಲಿ ಇದ್ರಾ? ಏನಾಯಿತು ಇಲ್ಲಿ? ಎಕ್ಸಾಕ್ಟ್ಲಿ ಏನು ನಡೆಯಿತು? ನಾನು ಬರಲಿಕ್ಕೆ ಆಗುವಾಗ ಸ್ಟಾರ್ಟ್ ಆಗಿದೆ, ಸ್ಲೈಡಿಂಗ್ ಸ್ಟಾರ್ಟ್ ಆಗಿದೆ. ಹೊತ್ತೊಮ್ಮೆ ಒಂದು 10 ವರ್ಷ ಮೊದಲು ಒಂದು ಸ್ವಲ್ಪ ಸ್ಲೈಡಿಂಗ್ ಆಗಿತ್ತು, ಅದಕ್ಕಿಂತ ನಂತರ ಇದು ಪ್ರಥಮ ಬಾರಿಗೆ ಆಗ್ತಾ ಇರೋದು. ಈ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ನೀರ ಹೊರತೆಯೂ ಜಾಸ್ತಿ ಉಂಟು. ಅಡಿಯಲ್ಲಿ ಸ್ವಲ್ಪ ಸೇಡಿ ಮಣ್ಣು, ಸಾಧಾರಣ ಒಂದು 100 ಫೀಟ್ 150 ಫೀಟಿಂದ 200 ಫೀಟಿವರೆಗೆ ಮಣ್ಣು ಬಂದಿದೆ. ತುಂಬ ಅಪಾರ ನಷ್ಟ ಆಗಿದೆ ಇಲ್ಲಿ. ಈ ರೋಡು ಕೂಡ ಬ್ಲಾಕ್ ಆಗಿದೆ. ತುಂಬ ಜನ ಹೋಗುವಂಥ ದಾರಿ ಇದು. ಯಾರು ಇರಲಿಕ್ಕಿಲ್ಲ ಅಂತ ಒಂದು ಮನಸ್ಸಲ್ಲಿ ಧೈರ್ಯ ನಮಗೆ. ಆ ಟೈಮಲ್ಲಿ 9:30 ಟೈಮಲ್ಲಿ ಇಲ್ಲಿ ಯಾರು ಹೋಗಿಕೊಂಡು ಇರಲಿಕ್ಕಿಲ್ಲ ಅಂತ ನಮಗೆ ಒಂದು ಮನಸ್ಸಲ್ಲಿ ಧೈರ್ಯ ಹೊರತು, ಹಾಗಾಗಿ ಅಡಿಯಲ್ಲಿ ಯಾರು ಸಿಲುಕಿಕೊಂಡಿರುವಂಥದ್ದು ಇಲ್ಲ ಅಂತ ಸಂಶಯ ಉಂಟದು, ಆದರೂ ಸಹ ಇರಲಿಕ್ಕಿಲ್ಲ ಅಂತ ಧೈರ್ಯ ಮಾಡ್ಬೋದು. ಯಾಕೆಂದರೆ 5 ನಿಮಿಷ ಮೊದಲು ಹೋದಂಥ ಒಂದು ರಿಕ್ಷಾ ಉಂಟು, ಅವರಿಗೆ ಯಾರು ಸಿಗಲಿಲ್ಲ ಅಂತ ಇದರಿಂದ, ಆಗ ಒಂದು ಧೈರ್ಯ.
ಮತ್ತು ಶಾಲೆಗೆ ನಿನ್ನೆ ಮಕ್ಕಳು ಇಲ್ಲದ ಕಾರಣ ಇವತ್ತು ಶಾಲೆ ರಜೆಯಾದ ಕಾರಣ ಶಾಲೆ ಬರುವಂಥ ಶಾಲೆ ಮಕ್ಕಳು ಓಡಾಡುವಂಥ ರಸ್ತೆ. ರಸ್ತೆಗಳು. ಓಕೆ ಓಕೆ. ಇದರ ಜೊತೆಗೆ ಈಗ ಸ್ಲೈಡಿಂಗ್ ತುಂಬ ದೊಡ್ಡ ಮಟ್ಟದಲ್ಲಿ ಆಗಿರುವಂಥದ್ದು. ಸೊ ಇದರಿಂದಾಗಿ ಈಗ ಮುಂದೆ ಇನ್ನಷ್ಟು ಸ್ಲೈಡಿಂಗ್ ಆಗುವ ಚಾನ್ಸಸ್ ಇದೆಯಾ? ಇಲ್ಲಿ ಹೇಗಿದೆ ಇಲ್ಲಿನ ಕ್ಲೈಮೇಟ್ ವ್ಯವಸ್ಥೆ ಪರಿಸ್ಥಿತಿ ಹೇಗಿದೆ? ಈಗಿನ ಹಾಗೆ ಮಳೆ ಬಂದರೆ ಇನ್ನೂ ಸಹ ಜಾಸ್ತಿ ಸ್ಲೈಡಿಂಗ್ ಆಗಲೇಬೇಕು. ಯಾಕೆಂದರೆ ಸೇಡಿ ಮಣ್ಣು ಇನ್ನೂ ಸಹ ಜಾಸ್ತಿ ಸ್ಲೈಡಿಂಗ್ ಆಗುವ ಲಕ್ಷಣ ಕಾಣ್ತಾ ಉಂಟು ಇಲ್ಲಿ ಇದರಲ್ಲಿ. ಕೆಳಗಿನ ಒಂದು ಬೆಲ್ಟಲ್ಲಿ ತುಂಬ ಮನೆಗಳುಂಟು ಇಲ್ಲಿ ಬದಿಯಲ್ಲಿ. ಈ ಮಾರ್ಗದಿಂದ ಕೆಳಗೆ ಮನೆ ಉಂಟು. ಈಗ ಮಾರ್ಗಕ್ವರೆಗೆ ಮಾತ್ರ ಸ್ಲೈಡಿಂಗ್ ಆದ್ದು, ಅದಕ್ಕಿಂತ ಕೆಳಗಿನ ಸ್ಲೈಡಿಂಗ್ ಆದರೆ ತುಂಬ ಡೇಂಜರಸ್ ಉಂಟು. ಎಸ್, ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ. ಅವರ ಮನೆ ಈಗ ಏನು ಗುಡ್ಡ ಕುಸಿತ ಸಂಭವಿಸಿದೆ ಅದರ ಪಕ್ಕದಲ್ಲಿ ಅವರ ಮನೆ ಇರುವಂಥದ್ದು. ಎಸ್, ಎಂಚ ಉಂಡು ಮುಲ್ಪ ಎಂಚಿನ ಆತನಿತ್ತೆ ಇಲ್ಲುಂಡು ಎಂಚ ಉಂಡು ಎಂಚಿನ ಪರಿಸ್ಥಿತಿ ಇಲ್ಲಿ ಬಾರಿ ಸುತ್ತಮುತ್ತ ಪುರ ಬಾರಿ ಪೋಡಿಗೆ ಉಂಟು. ಜರಿದು ಪುರ ಕಂಡವಟ್ಟ ಅವನುಂಡು. ಇಲ್ಲಿ ಕುಲ್ಲಿಯರ ಪೋಡಿಗೆ ಅವನುಂಡು. ಏರಂಡ ಬತ್ತೇರಿ ಪಾತೇರ್ ಪಾಯರ ಎ ಸಿ ಬತ್ತೇರಿ ಬುಕ್ಕ ಪಂಚಾಯತ್ ತಕ್ಲು ಬತ್ತೇರಿ ಬುಕ್ಕ ಮಾಜಿ ಶಾಸಕರು ಬತ್ತೇರಿ, ತಹಶೀಲ್ದಾರ್ ಬತ್ತೇರಿ, ಶಾಸಕರವ್ರು ತೋಜ್ಜೇರಿ ದಾಯ್ತನು ಗೊತ್ತುಜ್ಜಿ ಅವ್ರ ಅವಸ್ಥೆ ಮಂಚ ಮೀಟಿಂಗ್ ಬರ್ತಾರ ಅಥವಾ ಶಾಸಕರೇ ಬರ್ತದೆ ಮಲ್ಪೊಳಗಿನ ಬೇಲೆ ಮೂಲು ಸುರುಕು ಬರ್ತದೆ ಮಂಚ ಎಂಕ್ಲೆಗೆ ಬಾರಿ ಸಮಸ್ಯೆ ಅವನುಂಡು. ಈ ಮೂಲು ಕಣಿಪುರ ಕೊರಂದೆ ನೀರು ಇಲ್ಲದ ಬರೀನೇ ಹೋಗುಂಡು. ಆ ಕಣಿಲ ಪುರ ಕೊರೋಡತಿ ಪಂತ ಏನಾಕ್ಲದ ಇಂಜಿನಿಯರ್ ಬತ್ತನಕ್ಲ ಫಂಡೆ. ಓಕೆ ಓಕೆ. ಇತ್ತೆ ಇರು ಆಗ್ರಹ ಶಾಸಕರು ಬರೋಡು ಅಂದು ಶಾಸಕರು ಬತ್ತು ತೂದು ಮೂಲು ಪುರ ಎಂಚಿನ ಸರಿ ಮಲ್ಪೋಡು ಅಂದು ಸುತ್ತಮುತ್ತ ಪೂರ ತೂದು ಎಂಚಿನ ಮಾತು ಆವಡ ಇನ್ನು ಮಲ್ತು ಪೋಡು ಎನ್ನ ಕಳಕಳಿ ವಿನಂತಿ. ಓಕೆ ಓಕೆ. ಇತ್ತೆ ಹಿರೇಗ ಮೂಲ ಇತ್ತೆ ಈರ್ನ ಇಲ್ಲ ನಡೆದು ಏತದು ಹಿಂದೆಗೊಂಡು ಈರ್ನ ಇಲ್ಲದ ಪರಿಸ್ಥಿತಿ ಎಂಚುಂಡು ಎಷ್ಟು ಜನ ಇಲ್ಲ ಇಲ್ಲ ಒಂಜಿ 5 ಜನ ಇಲ್ಲ. 100 ಮೀಟರ್ ಆತು ದೂರ ಇಪ್ಪಣೆ ದುಂಬೆ ನೀರ್ದ ಜಾಗೆ ಅಂದು ಏತು ಹೊರತು ದಾನ ಹಾಪನ ಕನ್ನಡ ಸಾಧ್ಯ ಕೂಡ ಜರಿಂಡೆ ಇರಲಿಲ್ಲ ನಡೆ ಬರುವ ಬರ್ಪುನ ಸಂದರ್ಭ ಉಂಡು. ಎನ್ನ ಇಲ್ಲಿಂದ ಅಲ್ಪ ಶಿಶು ಮಂದಿರ ಉಂಡು, ಭಜನಾ ಮಂದಿರ ಉಂಡು, ಬುಕ್ಕೊಂಜಿ 2 ಇಲ್ಲು ಉಂಡು ಅಲ್ಪ ಮುಟ್ಟ ಅಂಚಾದ ಶಾಸಕರು ಬರ್ತದೆ ಆಯ್ನಾತು ಬೇಗ ವ್ಯವಸ್ಥೆ ಮಾಡ್ಕೊಡು ಅಂತ ಕೇಳಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಇಲ್ಲಿನ ಸ್ಥಳೀಯರ ಅಭಿಪ್ರಾಯ. ಯಾಕೆ ಅಂತ ಕೇಳಿದರೆ ಇಲ್ಲಿನ ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ಇನ್ನೊಂದು ಸ್ಥಳ ನಿರಂತರ ಮಳೆ ಕೂಡ ಬರ್ತಾ ಇದೆ, ಬಿಟ್ಟು ಮಳೆ ಬರ್ತಾ ಇದೆ. ಇನ್ನೂ ಹೆಚ್ಚಿನ ಮಳೆ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗಿಯೂ ಇನ್ನಷ್ಟು ದರೆ ಕುಸಿತ ಸಂಭವಿಸುವಂಥ ಎಲ್ಲ ಸಾಧ್ಯತೆಗಳು ಇಲ್ಲಿದೆ. ಯಾಕೆಂತ ಕೇಳಿದರೆ ಅಪಾಯ ಆಗುವುದಕ್ಕೆ ಮುಂಚಿತವಾಗಿ ಈಗ ಯಾವುದೇ ಪ್ರಾಣಹಾನಿ ಆಗಲಿಲ್ಲ ಅಥವಾ ಯಾವುದೇ ಜಾನುವಾರುಗಳಿಗೆ ಅಥವಾ ಇನ್ಯಾರಿಗೂ ಏನು ಸಮಸ್ಯೆಗಳಿಲ್ಲಿ ಆಗಲಿಲ್ಲ ಅಂತ ಹೇಳುವಂಥ ನಂಬಿಕೆ ಇದೆ. ಯಾಕೆಂದರೆ ಒಂದು 100-150 ಮೀಟರ್ಗಳ ಉದ್ದಕ್ಕೆ ಮಣ್ಣಿದೆ. ಸೊ ಆ ಮಣ್ಣಿನ ಅಡಿಯಲ್ಲಿ ಯಾರು ಇರಲಿಕ್ಕಿಲ್ಲ ಅನ್ನುವಂಥ ವಿಶ್ವಾಸ ಇಲ್ಲಿನವರಿಗೆ ಕೂಡ ಇದೆ. ಸೊ ಹಾಗಾಗಿ ಇನ್ನು ಮುಂದಿನ ಅನಾಹುತ ಆಗುವುದಕ್ಕೆ ಮೊದಲು ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಶಾಸಕರು ಇನ್ನು ಉಳಿದಂತೆ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟವರಿದ್ದಾರೆ ಅವರು ಎಚ್ಚೆತ್ತುಕೊಂಡು ಮುಂಜಾಗ್ರತಾ ಕ್ರಮಗಳನ್ನು ಮತ್ತು ಇಲ್ಲಿನ ಯಾರು ನಿವಾಸಿಗಳಿದ್ದಾರೆ ಅವರನ್ನು ಅಪಾಯದಲ್ಲಿರುವಂಥವರನ್ನು ಶಿಫ್ಟಿಂಗ್ ಮಾಡುವಂಥ ಕೆಲಸಗಳು ಇನ್ನುಳಿದಂಥ ಕೆಲಸಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಸಮಸ್ಯೆಗಳಾಗದೇ ಇರ್ಬೋದು ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಎಲ್ಲರ ಕೂಡ ಅಭಿಪ್ರಾಯವಾಗಿದೆ. ಇದಿಷ್ಟು ಈ ಕ್ಷಣದ ಮಾಹಿತಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ಇಲ್ಲಿ ಈಗಾಗಲೇ ಭಾರಿ ದೊಡ್ಡ ಪ್ರಮಾಣದ ದರೆ ಕುಸಿತ ಆಗಿರುವಂಥದ್ದು. ವಯನಾಡ್ ಇರ್ಬೋದು, ಸಿರು ಇರ್ಬೋದು, ಈ ಅಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿನ ಜನರು ಕೂಡ ತುಂಬ ಭಯದಲ್ಲಿದ್ದಾರೆ. ಸುತ್ತಮುತ್ತ ಬಾರಿ ಪೋಡಿಗೆ ಜರಿದಪುರ ಕಂಡವಟ್ಟ ಇಲ್ಲಿ ಕುಲ್ಲಿಯರ ಪೋಡಿಗೆ ತುಂಬ ಅಪಾರ ನಷ್ಟ ಆಗಿದೆ. ಈ ರೋಡು ಕೂಡ ಬ್ಲಾಕ್ ಆಗಿದೆ. ತುಂಬ ಜನ ಹೋಗುವಂಥ ದಾರಿ ಇದೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.